ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಳೆದ ಒಂದು 5-6 ದಿವಸದಿಂದ ಸರಿಯಾಗಿ ಮನೇಲಿ ಪೂಜೆ ಮಾಡಿರಲಿಲ್ಲ. ಮಗನಿಗೆ ಹುಷಾರಿಲ್ಲ ಅನ್ನೋ ಮೈಂಡಲ್ಲೇ ಜಾಸ್ತಿ ಇತ್ತು. ಹಾಗಾಗಿ ಪೂಜೆನೆಲ್ಲ ನಾನು ಸರಿಯಾಗಿ ಮಾಡಿರಲಿಲ್ಲ. ಬರೀ ಒಂದೆರಡು ಹೂವು ಮುಡಿಸಿ ದೀಪ ಹಚ್ತಾ ಇದ್ದೆ ಅಷ್ಟೇ. ಅದಲ್ದಲೇ ನಾನು ಏನು ಹರಕೆ ಓದ್ಕೊಂಡಿದ್ದೆ ಅಂದರೆ, ದೇವ್ರಿಗೆ ಅವ್ನು ಬೇಗ ಹುಷಾರಾದರೆ ತುಂಬ ಖುಷಿಯಿಂದ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ಏನಾದರೂ ನೈವೇದ್ಯ ಮಾಡ್ತೀನಿ ಅಂತ ದೇವ್ರ ಹತ್ರ ನಾನು ಬೇಡ್ಕೊಂಡಿದ್ದೆ. ಅದ್ರ ತಕ್ಕನಾಗಿ ಮಗ ಹುಷಾರು ಕೂಡ ಆಗಿದ್ದಾನೆ. ಆ ಒಂದು ಖುಷಿಯಿಂದ ನಾನೇನು ಮಾಡಿದೆ, ನಿನ್ನೆ ಹೇಗಿದ್ರು ಎಲ್ಲ ಒಂದು ಸ್ವಲ್ಪ ಚೇತರಿಸ್ಕೊಂಡಿದ್ದಾನೆ. ಅಂದರೆ ಆರಾಮಾಗಿ ಆಟ ಆಡಿಕೊಂಡೆ ಆ್ಯಕ್ಟಿವ್ ಆಗಿದ್ದಾನೆ. ಜ್ವರ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿದೆ. ಸರಿ, ಹಾಗಾದರೆ ಹೇಗಿದ್ರು ಈಗ ಸ್ವಲ್ಪ ಮೈಂಡ್ ರಿಲೀಫ್ ಆಗಿದೆಯಲ್ಲ, ದೇವ್ರ ಪೂಜೆ ಎಲ್ಲ ಮಾಡೋಣ ಅಂತ ನಾನು ಮನೆ ಹತ್ರನೇ ಬಿಡಿ ಹೂವುಗಳೆಲ್ಲ ಬಂದಿದ್ವು, ಸೇವಂತಿಗೆ ಮತ್ತು ರೋಸು. ಅದೆಲ್ಲ ತಗೊಂಡು ನಾನೇ ಚಿಕ್ಕದು ಹಾರ ಥರ ಮಾಡಿ ಮುಡ್ಸೋಣ ಅಂತ. ಹೇಗಿದ್ರು ದೊಡ್ಡದು ಒಂದು ಸೂಜಿ ತೊಗೊಂಬಂದಿದ್ದೆ ಮೊನ್ನೆ. ನಾನು ಹೂವು ಕಟ್ಟೋಕ್ಕೆ ನನಗೆ ಅಷ್ಟಾಗಿ ಬರಲ್ಲ. ಅದಕ್ಕೋಸ್ಕರ ನಾನು ಈ ಸೂಜಿನಲ್ಲೇ ದಾರ ಪೋಣಿಸ್ಬಿಟ್ಟು ಒಂದೊಂದೇ ಹೂವನ್ನೆಲ್ಲ ಅದಕ್ಕೆ ಪೋಣಿಸ್ಬಿಟ್ಟು ಹಾರ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ, ಮಗನಿಗೆ ಒಂದು 2-3 ಡೇಸಿಂದ ಹುಷಾರಿಲ್ದಲೇ ನಾನು ಈ ಥರ ಲಾಗಲ್ಲೆಲ್ಲ ಹಾಕ್ತಾಯಿದ್ನಲ್ಲ, ಅದನ್ನು ನೋಡಿ ನನ್ನ ಕೆಲವೊಂದಷ್ಟು ಹಳೆ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದರು. ಅದೊಂದು ಖುಷಿ ವಿಚಾರ. ಏನಂದರೆ, ಎಲ್ಲ ಪಾಪ ಫೋನ್ ಮಾಡಿಬಿಟ್ಟು ಎಲ್ಲ ವಿಚಾರಿಸ್ಕೊತಾಯಿದ್ರು, ಹೇಗಿದ್ದಾನೆ ಮಗ, ಆರಾಮಾಗಿದ್ದಾನ, ನಾವು ನೋಡಿದ್ರೆ ಬೇಜಾರಾಗುತ್ತೆ, ನೆನ್ನೆನೂ ಅಷ್ಟೇ ಎಷ್ಟು ಡಲ್ಲಾಗಿದ್ದ, ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ಹೇಗೆ ಅಂತೆಲ್ಲ ಅವನ ಹತ್ರನೂ ಕೂಡ 1-2-3 ಜನ ಮಾತಾಡಿದ್ರು. ಇನ್ನು ಕೆಲವೊಂದಷ್ಟು ಜನ ಎಲ್ಲ ವಿಚಾರಿಸಿದ್ರು. ನೈಟು 11:30-12 ಗಂಟೆ ಆದ್ರೂ ಪಾಪ ನನ್ನ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ನನಗೆ. ಆಲ್ಮೋಸ್ಟು ಒಂದು 4-5 ಮೆಂಬರ್ಸ್ ಎಲ್ಲ ಪಾಪ ಬ್ಯುಸಿ ಇರ್ತೀನೇನೋ ಅಂದ್ಕೊಂಡು ನೈಟು ಒಂದು 11 o'clock 12 o'clock ಅನ್ನಂಗೆಲ್ಲ ಮೆಸೇಜಸ್ ಎಲ್ಲ ಮಾಡಿ, ವಾಯ್ಸ್ ಮೆಸೇಜಸ್ ಎಲ್ಲ ಕಳಿಸಿದ್ರು. ಮಗ ಆರಾಮಾಗಾದ್ನ, ಹುಷಾರಾದ್ನ, ಅವ್ನ ಬರ್ಡೇ ದಿನವೇ ಈ ಥರ ಹುಷಾರಿಲ್ದಂಗೆ ಆಗಿತ್ತಲ್ಲ, ನಮಗೂ ನೋಡಿ ಬೇಜಾರು ಅನ್ನಿಸ್ತು, ಒಳ್ಳೇದಾಗಲಿ ಅವನಿಗೆ ಅಂತ ಈ ಥರ ಎಲ್ಲ ಬ್ಲೆಸ್ ಮಾಡ್ತಾಯಿದ್ರು. ಅದಲ್ದಲೇ ಅವ್ನ ಬರ್ಡೇ ದಿನವೂ ಅಷ್ಟೇ ಸುಮಾರು ಜನ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಪ್ರತಿಯೊಬ್ಬರು ಅಷ್ಟೇ ಎಲ್ಲ ವಿಶ್ ಮಾಡಿದರು. ಅದೊಂದು ನನಗೆ ಖುಷಿ ವಿಚಾರ. ಅಟ್ಲೀಸ್ಟು ಎಲ್ಲೋ ದೂರದಿಂದ ನೋಡಿದ್ರು, ಅಟ್ಲೀಸ್ಟ್ ನಮ್ಮ ಹತ್ರ ಇಲ್ಲ ಅಂದ್ರೂ ದೂರದಿಂದ ಮಕ್ಕಳನ್ನೆಲ್ಲ ನೋಡಿ ಬ್ಲೆಸ್ ಮಾಡ್ತಾರಲ್ಲ, ಆ ಒಂದು ಬ್ಲೆಸ್ಸಿಂಗ್ಸ್ನೇ ನಾವು ಕೇಳೋದು. ಅದರಿಂದ ನನಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಪರವಾಗಿಲ್ಲ, ಅಟ್ಲೀಸ್ಟು ನನ್ನ ಮಗನಿಗೂ ಬ್ಲೆಸ್ ಮಾಡೋರು ಇದ್ದಾರಲ್ಲ ಅಂತ. ಅದು ಒಬ್ಬರಾಗಲಿ ಇಬ್ಬರಾಗಲಿ, ಬಟ್ ತುಂಬ ಪ್ರೀತಿಯಿಂದ ಕಾಳಜಿ ವಹಿಸಿ ಯಾವಾಗಲಾದರೂ ನಮಗಂತ ಟೈಮ್ ಮಾಡ್ಕೊಂಡು ಕಾಲೋ ಮೆಸೇಜೋ ಮಾಡಿ ಮಾತಾಡ್ತಾರಲ್ಲ, ಅದರಿಂದನೇ ನಮಗೂ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಯಾರ್ಯಾರು ನನ್ನ ಮಗನ ಬರ್ಡೇನಲ್ಲಿ ವಿಶ್ ಮಾಡಿದರು, ಆಗ ಅವ್ನಿಗೆ ಒಳ್ಳೇದಾಗಲಿ ಅಂತ ಬ್ಲೆಸ್ ಮಾಡಿದರು, ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಏನಂದರೆ, ಮಕ್ಕಳ ವಿಚಾರಕ್ಕೆ ಬಂದರೆ, ಅದು ಜ್ವರ ಕಡಿಮೆ ಇರಲಿ ಜಾಸ್ತಿ ಇರಲಿ, ಎಲ್ರಿಗೂ ಅಷ್ಟೇ, ಪೇರೆಂಟ್ಸ್ಗಳಿಗಾಗಲಿ ಎಲ್ರಿಗೂ ಯಾವ ಥರ ಮೈಂಡಿಗೆ ಬರುತ್ತೆ ಅಂದರೆ, ಈ ಥರ ಜ್ವರ ಬಂದುಬಿಡ್ತಲ್ಲ, ಯಾವ ಥರನೋ ಏನೋ ಮಕ್ಕಳು. ಅದಲ್ದಲೇ ಈಗಿನ ಇದರಲ್ಲಂತೂ ಭಯ ಜಾಸ್ತಿ ಆಗುತ್ತೆ. ಯಾಕಂದರೆ ಸಣ್ಣ ಪುಟ್ಟ ಜ್ವರದಿಂದನೇ ಬೇರೆ ಥರ ಎಲ್ಲ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತಲ್ಲ. ಹಾಗಾಗಿ ಮೊದಲಂಗೆ ಯಾರು ಒಂದು ಜ್ವರ ಬಂತು ಅಂದರೆ ಲೇಸಿಯಾಗಂತೂ ನೋಡಲ್ಲ, ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ತೋರಿಸಿ ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತ ಅಂತಾರೆ. ಅದು ಆ ಥರ ಇದೆ. ಈ ಸಲ ಬರೋ ಜ್ವರಗಳಂತೂ ಒಂಥರ ವೈರಲ್ ಇನ್ಫೆಕ್ಷನ್ ಥರ. ಚೆನ್ನಾಗಿರೋ ಮಕ್ಕಳಿಗೆ ಸಡನ್ನಾಗೆಲ್ಲ ಬರೋದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೆ ಹಾಗಾಗಿ ಒಂದು 4-5 ಡೇಸಿಂದ ಮಗಳಿಗೆ ಹುಷಾರಿಲ್ಲದಿದ್ದ ಕಾರಣದಿಂದ ಮೈಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಬಟ್ ದೇವ್ರ ದಯದಿಂದ ಮಕ್ಕಳಿಬ್ಬರು ಹುಷಾರಾಗಿದ್ದಾರೆ. ಅದೊಂದು ನನಗೆ ಸಮಾಧಾನ ಅನಿಸಿದೆ. ಇನ್ನು ಹೂವು ಎಲ್ಲ ಕಟ್ಟೋಣ, ಸರಿ ಪೂಜೆ ಮಾಡೋಣ, ನಾಳೆ ಬೆಳಿಗ್ಗೆನೇ ಸ್ವಲ್ಪ ಬೇಗ ಎದ್ದು ಅಂದ್ಬಿಟ್ಟು ನಾನು ನೈಟೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮಗಂದು ಅಷ್ಟೇ ಊಟ ಎಲ್ಲ ಆಗಿ ಅವ್ನು ಮೆಡಿಸಿನ್ ಎಲ್ಲ ತಗೊಂಡು ಮಲ್ಕೊಂಬಿಟ್ಟ. ಮಗಳು ನೋಡಿ ಹತ್ತತ್ರ ಒಂದು 10:30-11 ಗಂಟೆ ಆಗಿದೆ, ಅವಳು ಇನ್ನೂ ನಿದ್ದೆನೇ ಮಾಡಿಲ್ಲ. ನಾನು ಹೂವು ಎಲ್ಲ ತೆಗೆದಿಡ್ತಾಯಿದ್ರೆ ಅವಳು ಕೂಡ ನನ್ನ ಜೊತೆ ಕೂತ್ಕೊಂಡು ನೋಡಿ ದಾರ ಎಲ್ಲ ಕಾಲ ಮೇಲೆ ಹಾಕ್ಕೊಂಡು ನಾನು ಕಟ್ತೀನಿ ಅಂದ್ಬಿಟ್ಟು ಎಲ್ಲ ಬಿಡಿಸಿ ಆಚೆ ಹಾಕಿದಾಳೆ. ನಾನೇನು ಮಾಡಿಬಿಟ್ಟೆ, ಆ ಹೂವು ಬಂದ ತಕ್ಷಣ ಕವರಲ್ಲಿ ಇಟ್ಟಿದ್ದೆ, ದೇವ್ರ ಮನೇಲಿ ಇಡಬೇಕಾಯಿತು, ಮಿಸ್ಸಾಗಿ ಆಚೆ ಇಟ್ಬಿಟ್ಟೆ. ಹೂವುಗಳೆಲ್ಲ ತಗೊಂಡು ಒಂದು 1/4 kg ಮನೆ ಮುಂದೆ ಎಲ್ಲ ಚೆಲ್ಕೊಂಡು ಎಲ್ಲ ಬಿಡಿಸ್ಕೊಂಡು ಕೂತ್ಬಿಟ್ಟಿದ್ಲು. ಆಮೇಲೆ ನೋಡಿ ಸಡನ್ನಾಗೆಲ್ಲ ಒಂದಿಷ್ಟು ಮಾತ್ರ ಮಿಕ್ಕಿತ್ತು, ಇಲ್ಲಾಂದರೆ ಇದನ್ನು ಎಲ್ಲ ಬಿಡಿಯಾಗಿ ಬಿಡಿಸಿ ಮಗಳು ಹಾಳು ಮಾಡಿಬಿಡ್ತಿದ್ಲು. ಸರಿ ಅಂತ ಎಲ್ಲ ತಗೊಂಡು ಇವಾಗ ಹೂವು ಕಟ್ತಾ ಇದ್ದೀನಿ. ಇನ್ನೂ ನೋಡಿ ನನ್ನ ಮಗಳಿಗೆ ಅವಳಿಗೆ ನಿದ್ದೆನೇ ಬಂದಿಲ್ಲ. ಈ ಥರನೇ ಜೊತೆಯಲ್ಲಿ ಏನು ಕೆಲಸ ಮಾಡೋಕ್ಕೋದ್ರೂ ಪ್ರತಿಯೊಂದು ಕೆಲಸಗಳು ನನ್ನ ಮಗಳು ಈ ಥರ ಜೊತೆಯಲ್ಲೇ ಕೂತ್ಕೊಂಡಿರ್ತಾಳೆ.
ತುಂಬ ತರಲೆ ಇದ್ದಾಳೆ ಮಾತ್ರ. ಒಂದು ಸೆಕೆಂಡ್ ಕೂಡ ಅವಳು ಸೈಲೆಂಟಾಗೇ ಇರಲ್ಲ. ಕೈನಲ್ಲೇನಾದರೂ ಸಿಕ್ಕಿದ ತಕ್ಷಣ ಎಳ್ದು ಕಿತ್ತಾಕಿ ಬಿಸಾಕೋದೇ ಕೆಲಸ ಆಗಿಬಿಡುತ್ತೆ. ಅದಲ್ದಲೆ ಅದು ಇದು ಎಲ್ಲ ಮಾತಾಡ್ಕೊಂಡು ನಾನೇನು ಕೆಲಸ ಮಾಡ್ತೀನಿ ಅದನ್ನು ನೋಡ್ಕೊಂಡು ಅವಳು ಅನುಕರಣೆ ಮಾಡ್ಕೊಂಡಿರೋದೇ ಜಾಸ್ತಿ ಆಗುತ್ತೆ. ಇನ್ನು ಪಾಪುಗೆಲ್ಲ ಮಲಗಿಸ್ದೆ. 11 ಗಂಟೆ ಮೇಲೆ ಆಗಿತ್ತಲ್ಲ, ನಿದ್ದೆ ಬೇರೆ ಬಂದಿತ್ತು ಅವಳಿಗೆ ಅಂತ. ಇನ್ನು ನಾನು ಮಧ್ಯಾಹ್ನನೇ ನೆನೆಸಿಟ್ಟಿದ್ದೆ ದೋಸೆ ಮಾಡೋಣ ಅಂತ. ಏನಂದರೆ ನನ್ನ ಮಗನಿಗೆ ದೋಸೆ ಈ ತಿಂಡಿಗಳಲ್ಲಿ ಅದೊಂದು ಫೇವ್ರೆಟ್. ಅವನಿಗಿಷ್ಟ ಆಗುತ್ತಲ್ಲ ಅಂತ ನಾನು ತೊಗರಿಬೇಳೆ ಹಾಗೂ ಉದ್ದಿನಬೇಳೆ ಎರಡನ್ನೂ ಅಷ್ಟೇ ಮಧ್ಯಾಹ್ನನೇ ಎಲ್ಲ ನೆನೆಸಿ ಇಟ್ಬಿಟ್ಟಿದ್ದೆ. ಏನಂದರೆ ಇದಕ್ಕೆ ಕಡಲೆಕಾಳು, ತೊಗರಿಬೇಳೆ, ಉದ್ದಿನಬೇಳೆ ಇದೆಲ್ಲ ಹಾಕೋದ್ರಿಂದ ಇನ್ನಷ್ಟು ಒಂದು ನ್ಯೂಟ್ರಿಷನ್ ಜಾಸ್ತಿ ಆಗುತ್ತೆ. ಏನಂದರೆ ಬರೀ ಉದ್ದಿನಬೇಳೆನೇ ದೋಸೆ ಮಾಡೋ ಬದಲು ಮಕ್ಕಳು ತಿನ್ನಿಸ್ತೀವಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ತೊಗರಿಬೇಳೆ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರು ಕೊಡುತ್ತೆ. ಜೊತೆಗೆ ದೋಸೆನೂ ಅಷ್ಟೇ, ನಾವು ಈ ತೊಗರಿಬೇಳೆ ಯೂಸ್ ಮಾಡೋದ್ರಿಂದ ಕಲ್ಲರು ಅಷ್ಟೇ ಚೆನ್ನಾಗಿ ಬರುತ್ತೆ. ಅದರ ಜೊತೆಗೆ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ. ನಾನು ಅದಕ್ಕೆ ಪ್ರತಿ ಸಲ ಏನಾದರೂ ದೋಸೆ ಮಾಡ್ತಿದ್ದೀನಿ ಅಂದರೆ ಈ ಥರ ಒಂದು 2-3 ಬೇಳೆಗಳನ್ನ ಸೇರಿಸಿ ನೆನೆಸ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಮಗ ಇನ್ನೇನು ಮಲ್ಕೊಂಬಿಟ್ಟ. ಅವನಿಗೆ ಹುಷಾರಾಗಿದೆ ತಡ ಸಂಜೆ ಆಚೆ ಹೋಗಿ ಆಟ ಆಡ್ತಿದ್ದ. ಆಮೇಲೆ ಬಂದು ಮತ್ತೆ ಕೈಕಾಲು ಮುಖ ಎಲ್ಲ ತೊಳೆಸಿ ಊಟ ಮಾಡಿಸಿ ಮೆಡಿಸಿನ್ ಕೊಟ್ಟು ಮಲಗಿಸ್ಬಿಟ್ಟೆ. ಬೆಳಗ್ಗೆ ಇನ್ನು ಬೇಗ ಎದ್ಬಿಡೋಣ ಅಂತ 5 ಗಂಟೆಗೆ ಎದ್ದಿದ್ದೆ ಇವತ್ತು. ಯಾಕಂದರೆ ದೇವ್ರ ಮನೆಯೆಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಹತ್ತತ್ರ ಒಂದು 5-6 ದಿವಸ, ಒಂದು ವಾರ ಆಯಿತು ಅಂತ ನೆನ್ಕೊಳ್ಳಿ. ಒಂದು ವಾರದಿಂದ ನಾನು ಪೂಜೆನೇ ಸರಿಯಾಗಿ ಮಾಡಿರಲಿಲ್ಲ. ಆಯಿತು, ಹಾಗಾಗಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಏನೇನಿತ್ತು ಫೋಟೋ ಗೀಟ ಎಲ್ಲ ಒರೆಸ್ಬಿಟ್ಟು ನಂತರ ನಾನು ದೇವ್ರದ್ದೇನೇನು ಹಿತ್ತಾಳೆ ಪಾತ್ರೆಗಳೆಲ್ಲ ಇದ್ವಲ್ಲ ಅದನ್ನೆಲ್ಲ ವಾಶ್ ಮಾಡಿ ಎಲ್ಲ ಇಟ್ಟಾಯಿತು. ನಂತರ ದೇವ್ರ ಮನೆಯಲ್ಲಿ ಸಣ್ಣ ಸಣ್ಣ ಜಿರಳೆಗಳು ಬೇರೆ ಆಗಿಬಿಟ್ಟಿದ್ದಾವೆ. ಏನಂದರೆ 1-2 ಕಾಣಿಸಿದ್ವು ನನಗೆ. ಅದಕ್ಕೋಸ್ಕರ ಅರಿಶಿನ ಪುಡಿಗೆ ಸ್ವಲ್ಪ ಏನದು ಕರ್ಪೂರ ಇದು ಬರುತ್ತಲ್ಲ, ಎರಡನ್ನೂ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ದೇವ್ರ ಮನೆಯೆಲ್ಲ ನಾನು ಏನಂದರೆ ಫುಲ್ ಒರೆಸಲ್ಲ. ಯಾಕಂದರೆ ಅಲ್ಲೆಲ್ಲ ವೈಟ್ ಕಲರೆಲ್ಲ ಇದೆ ಅಲ್ವಾ, ಹಾಗಾಗಿ ಅದೊಂದು ಮಂಟಪ ಥರ ಇದೆ ನೋಡಿ, ಚಿಕ್ಕದು ಒಂದು ಹಲ್ಗೆ ಥರ. ಅಂದರೆ ಕಳಸ ಎಲ್ಲ ಇಡ್ತೀನಲ್ವ, ಅಲ್ಲಿ ಅರಿಶಿನ ಮತ್ತು ಕರ್ಪೂರ ಎಲ್ಲ ಹಾಕಿ ನೀಟಾಗಿ ಅಲ್ಲೆಲ್ಲ ಒರೆಸ್ಬಿಡ್ತೀನಿ. ಇನ್ನು ಬರೀ ಕರ್ಪೂರನ ನೀರು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ದೇವ್ರ ಮನೆ ಎಲ್ಲ ಒರೆಸ್ತೀನಿ. ಇದರಿಂದ ಏನಂದರೆ ಈ ಹಲ್ಲಿಗಳು ಬರೋದು ಅಥವಾ ಜಿರಳೆಗಳು ಬರೋದು ಇವೆಲ್ಲ ಆದಷ್ಟು ಈ ಸ್ಮೆಲ್ಲಿಗೆ ಅವು ಆಗೋದೇ ಇಲ್ಲ, ಅವಾಯ್ಡ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಒಂದು ರೆಮಿಡಿನ ಏನಾದರೂ ದೇವ್ರ ಮನೆ ಡೀಪ್ ಕ್ಲೀನ್ ಮಾಡಬೇಕಂದ್ರೆ ಇದೊಂದು ಫಾಲೋ ಅಪ್ ಮಾಡ್ತೀನಿ. ನನ್ನ ಮಗಳೂ ಅಷ್ಟೇ ನೋಡಿ, ನೈಟ್ ಮಲಗಿದ 11:30 ಆದ್ರೂ ಅಷ್ಟೇ ಮಾರ್ನಿಂಗ್ ನಾನು 5 o'clock ಇದ್ದರೆ ಅವಳೊಂದು 1/2 hour ಅಷ್ಟೇ ಬೇಗ ಎದ್ದು ನಾನೆಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನೇನು ಸ್ನಾನ ಮಾಡ್ಕೊಂಡು ಬರೋ ಟೈಮಲ್ಲೇ ಅವಳು ಕರೆಕ್ಟಾಗಿ ಎದ್ದೇ ಬಿಟ್ಟಿದ್ಲು. ಅದು ತುಂಬ ನಿದ್ದೆ ಕಡಿಮೆ ಮಾಡ್ತಾಳೆ, ನಿದ್ದೆನೇ ಮಾಡಲ್ಲ ಅವಳು. ಅವರಪ್ಪ ಸ್ವಲ್ಪ ಆಟ ಆಡಿಸಿದ್ರು, ಬಟ್ ಅವಳು ಇರಲಿಲ್ಲ. ಯಾವಾಗಲೂ ಅಷ್ಟೇ ಅವಳು ನನಗೆ ಅಟ್ಯಾಚು, 1-2 minutes ಬಿಟ್ಟಿರೋದಿಲ್ಲ. ಸರಿ ಅಂತ ಪಾಪನೂ ಅಷ್ಟೇ ಕರ್ಕೊಂಡು ಅದಿದ್ದು ತೋರಿಸ್ಕೊಂಡು ಹೇಗೋ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ ನಾನು. ಅವಳಿಗೇನಾದರೂ ದೇವ್ರ ಪೂಜೆ ಮಾಡ್ತೀನಿ ಅಂದರೆ ಇಷ್ಟನೇ, ಅದಕ್ಕೋಸ್ಕರ ಕರ್ಕೊಂಡು ಕೂರಿಸಿದ್ದೆ. ಸ್ನಾನ ಏನು ಮಾಡ್ಸೋಕ್ಕೆ ಹೋಗಲಿಲ್ಲ ಪಾಪಗೆ. ತುಪ್ಪ ದೀಪಕ್ಕೆಲ್ಲ ರೆಡಿ ಮಾಡ್ಕೊಂಡು ದೇವ್ರ ನೈವೇದ್ಯಕ್ಕೆ ಸಂಜೆ ಏನಾದರೂ ಮಾಡೋಣ ಅಂತ ಸದ್ಯಕ್ಕೆ ಹಸಿದು ಹಾಲಿತ್ತು ತಗೊಬಂದಿದ್ವಿ. ಅದಕ್ಕೆ ಸ್ವಲ್ಪ ನಾನು ಕಲ್ಲು ಸಕ್ಕರೆ ಸೇರಿಸ್ಬಿಟ್ಟು ನೈವೇದ್ಯಕ್ಕಂತ ಇಟ್ಟಿದ್ದೀನಿ. ಇನ್ನು ಸಂಜೆಗೆ ಏನಾದರೂ ಬೇಕಾದರೆ ಪಾಯಸ ಏನಾದರೂ ಮಾಡಿ ಇಟ್ಟರಾಯ್ತು ಅಂತ. ನನಗೆ ಇವತ್ತಂತೂ ದೇವ್ರ ಮನೇಲಿ ಕ್ಲೀನ್ ಮಾಡೋದ್ರಿಂದಾಗಲಿ ಪೂಜೆ ಮಾಡೋದ್ರಿಂದ ಎಲ್ಲದರಲ್ಲೂ ಖುಷಿಯಾಗೇ ಮಾಡ್ಕೊಂಡು ಹೋದೆ. ನನಗೂ ಆರಾಮ್ ಅನಿಸಿತ್ತಲ್ವ, ಅದಕ್ಕೋಸ್ಕರ. ಇನ್ನು ಈ ಪಾಟ್ಗೂ ಅಷ್ಟೇ 1 ವೀಕಿಂದ ನಾನು ಫ್ಲವರ್ ಏನೂ ಹಾಕೇ ಇರಲಿಲ್ಲ. ನೀರೆಲ್ಲ ಒಂಥರ ಸ್ಮೆಲ್ ಬರೋಂಗೆ ಆಗ್ಬಿಟ್ಟಿತ್ತು. ಇನ್ನು ಅದೆಲ್ಲ ತೆಗ್ದು, ಅದಕ್ಕೆ ಏನಂದರೆ ಸ್ಮೆಲ್ ಬರಬಾರ್ದು ಅಂದರೆ ನಾನು ಅವತ್ತು ಹೇಳಿದ್ನಲ್ಲ ಒಂದ್ಸಲಿ ಒಂದು ವ್ಲಾಗಲ್ಲಿ, ಪಲಾವ್ಗೆ ಹಾಕ್ತೀವಲ್ಲ ಅನಾನಸು, ಅದು ಹಾಕೋದ್ರಿಂದ ಆದಷ್ಟು ಸ್ಮೆಲ್ ಅವಾಯ್ಡ್ ಆಗುತ್ತೆ ಅಂತ. ಅದಕ್ಕೋಸ್ಕರ 1 ವೀಕ್ ತನಕ ಜಾಸ್ತಿ ಸ್ಮೆಲ್ ಬಂದಿರಲಿಲ್ಲ ಅದು. ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡಿ ಆಯಿತು ನನಗೆ. ಇನ್ನೇನು ಹಸ್ಬೆಂಡು ಮತ್ತು ಮಗ ಇನ್ನೂ ಮಲ್ಕೊಂಡೇ ಇದ್ದರು. ಸರ್ ಅವ್ರು ಹೇಳೋ ಹೊತ್ತಿಗೆಲ್ಲ ಪೂಜೆ ಮಾಡೋಣ ಅಂತ ಇನ್ನೇನು ಎಲ್ಲ ರೆಡಿ ಎಲ್ಲ ಆಯಿತು. ನೋಡಿದ್ರೆ ನನ್ನ ಮಗಳು, ನಾನು ಹಿಂದಿನ ದಿವಸನೇ ಇದೆಲ್ಲ ತರಿಸಿಟ್ಕೊಂಡ್ಬಿಟ್ಟಿದ್ದೆ ನೋಡಿ. ದೇವ್ರಿಗೆ ಧೂಪ ಹಾಕೋಣ ಅಂದ್ಬಿಟ್ಟು ನಾನು ಕರ್ಪೂರ ಮತ್ತು ಇದು ಸಾಂಬ್ರಾಣಿದು ಧೂಪ ತರಿಸಿಟ್ಕೊಂಡ್ರೆ ಮಗಳು ಪ್ಯಾಕೆಲ್ಲ ಓಪನ್ ಮಾಡಿ ಅದೊಂದು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾಳೆ. ಅದು ಅವಳಿಗೆ ಸಿಗ್ತಾಯಿಲ್ಲ. ಏನಂದರೆ ಅದು ಓಪನ್ ಮಾಡಿಕೊಟ್ರೆ ಸಾಕು, ಎಲ್ಲ ತೆಗೆದುಬಿಟ್ಟು ಅದರಲ್ಲಿರೋದೆಲ್ಲ ಚೆಲ್ಲಿ ಪುಡಿ ಪುಡಿ ಮಾಡಿಬಿಡ್ತಾಳೆ. ಅದಕ್ಕೋಸ್ಕರ ಹಚ್ಚಕ್ಕೆ ಹೋಗಲಿಲ್ಲ. ಇವಾಗ ನೋಡಿಬಿಟ್ರೆ ಹಠ ಮಾಡ್ತಾಳೆ ಅಂದ್ಬಿಟ್ಟು ದೀಪ ಹಚ್ಬಿಟ್ಟು ಬರೀ ಕರ್ಪೂರ ಮಾತ್ರ ಬೆಳಗ್ತಾಯಿದ್ದೀನಿ ಅಷ್ಟೇ.
ಅದಲ್ದಲ್ಲೇ ನಮ್ಮವ್ರಿಗೆ ನೈಟ್ ಬರಬೇಕಾದ್ರೆ ಏನು ಹೇಳಿದ್ದೆ ನಾನು, ಬಾಳೆಹಣ್ಣು ಏನಾದ್ರು ತೊಗೊಬರ್ರಿ ದೇವ್ರಿಗೆ ಇಡೋಣ ಅಂತ. ಅವ್ರು ಬರೋ ಟೈಮಲ್ಲಿ ಆ್ಯಕ್ಚುಲಿ ಅವ್ರು ಬಂದಿದ್ದೇ 11 ಗಂಟೆ ಮೇಲಾಗಿತ್ತು, ಏನೂ ಸಿಗಲಿಲ್ವಂತೆ. ಇದೊಂದು ಕರ್ಬೂಜ ಹಣ್ಣು ಸಿಕ್ಕಿದೆ ಅಂದ್ಬಿಟ್ಟು ನೋಡಿ ಇದನ್ನು ತಂದು ಕೊಟ್ಟಿದ್ರು. ಓಕೆ, ಇನ್ನೊಂದು ಸಲ ಬೇಕಾದ್ರೆ ತಂದಿಟ್ರಾಯ್ತು ಅಂದ್ಬಿಟ್ಟು ದೇವ್ರ ಹತ್ರ ಯಾವುದಾದ್ರೂ ಹಣ್ಣು ಇಟ್ಟರೆ ಸಾಕಲ್ಲ, ಇನ್ನು ಅದು ಬೇರೆ ಸಿಕ್ಕಿರಲಿಲ್ವಲ್ಲ, ಸರಿ ಅಂದ್ಬಿಟ್ಟು ಇದನ್ನೇ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಪೂಜೆ ಎಲ್ಲ ಮುಗೀತು. ಏನಂದರೆ ಈ ತುಪ್ಪ ದೀಪ ಹಚ್ಚೋದ್ರಿಂದ ಒಂಥರ ಘಮ ಘಮ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಏನೋ ಒಂಥರ ಆ ಸ್ಮೆಲ್ಲಿಗೆಲ್ಲ ಪಾಸಿಟಿವ್ನೆಸ್ ಜಾಸ್ತಿ ಬರುತ್ತೆ, ಆ ರೀತಿ ಇರುತ್ತೆ. ಇನ್ನು ಪೂಜೆ ಎಲ್ಲ 7 ಗಂಟೆ ಹೊತ್ತಿಗೆಲ್ಲ ಮುಗಿದ್ಬಿಡ್ತು. ಮಗನ್ನ ಸ್ಕೂಲಿಗೆ ಕಳ್ಸೋಣ ಅಂದ್ಕೊಂಡೆ, ಅವನಿಗೆ ಇನ್ನೂ ಸ್ವಲ್ಪ ಸುಸ್ತು ಆಗೇ ಇತ್ತಲ್ಲ ಅಂದ್ಬಿಟ್ಟು ಸದ್ಯಕ್ಕೆ ಇವತ್ತೇನು ಕಳ್ಸೋಕ್ಕೆ ಹೋಗಲಿಲ್ಲ ನಾನು. ಇನ್ನು ಮಕ್ಕಳಿಗೆಲ್ಲ ಹಾರ್ಲಿಕ್ಸ್ ಎಲ್ಲ ಬಿಸಿ ಮಾಡಿಕೊಟ್ಟು ಇನ್ನು ಟೀ ಮಾಡ್ತಾಯಿದ್ದೀನಿ ಇನ್ನು ಹಸ್ಬೆಂಡ್ಗೆ. ಮಕ್ಕಳು ಕೂಡ ಎದ್ದರು. ನನ್ನ ಮಗಳು ಆಗಲೇ ಎದ್ದಿದ್ಲು, ಮಗ ಈಗ ತಾನೇ ಎದ್ದ. ಅವನು ಹಾಲು ಕುಡಿದ್ಬಿಟ್ಟು ಬಂದ. ಇನ್ನು ಇಲ್ಲೇ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬಿಸಿಲು ಕರ್ಕೊಂಡು ಹೋಗೋಕ್ಕೆ ಆಚೆ ಕರ್ಕೊಬಂದಿದ್ದೀನಿ. ನಿಧಾನ ಬೈಲ್ ಬಿಸಿಲು ಕೂತ್ಕೊಂಬ ಸ್ವಲ್ಪ ಹೊತ್ತು. ಅಲ್ಲಿ ಬೇಡ, ನೆರಳಿದೆ. ಬಾ ಮನೆ ಇಲ್ಲಿ ಕೂರು ಬಾ. ಇನ್ನು ಬೆಳಿಗ್ಗೆನೆ ಮಕ್ಳಿಗೆ ಇಬ್ರಿಗೂ ಅಷ್ಟೇ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಇಬ್ಬರು ನೆತ್ತಿಗೆಲ್ಲ ಹಾಕಿಟ್ಬಿಟ್ಟಿದ್ದೀನಿ. 1 ದಿನ 2 ದಿನ ಹಾಗೇ ಇರಲಿ, ಆಮೇಲೆ ಬೇಕಾದ್ರೆ ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇಬ್ರಿಗೂ ಅಷ್ಟೇ ಜಾಸ್ತಿ ಎಣ್ಣೆ ಹಾಕಿರೋದಕ್ಕೆ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ. ನಾನು ಪ್ರತಿದಿನ ಅಷ್ಟೇ ಕೆಲಸ ಎಲ್ಲ ಬೇಗ ಮುಗಿದ್ಬಿಟ್ರೆ ಮಕ್ಕಳನ್ನೂ ಅಷ್ಟೇ ಮೇಲೆ ಕರ್ಕೊಂಡ್ಬಿಡ್ತೀನಿ, ಯಾಕಂದರೆ ಅವ್ರ ಮೈ ಮೇಲೆಲ್ಲ ಬಿಸಿಲು ಬೀಳಬೇಕಲ್ಲ ಅಂತ. ಸರಿ ಅಂತ ಮಗಳು ನೋಡಿ ನನ್ನ ಜೊತೆನೇ ವಾಕಿಂಗ್ ಮಾಡ್ತಾ ಇದ್ದಾಳೆ. ಅದು ಅವಳು ಮೇಲೆ ಬಂದರೆ ಅಲ್ಲಿ ಒಂದು ಪಾತ್ರೆ ತೊಳೆಯೋದು ಸೋಪ್ ಇದೆಯಲ್ಲ ಅದನ್ನು ಮಾತ್ರ ಬಿಟ್ಟಿರೋದೇ ಇಲ್ಲ, ಅದನ್ನು ಜೊತೆನೆಲ್ಲ ಇಟ್ಕೊಂಡು ವಾಕಿಂಗ್ ಮಾಡೋದೇ ಅವಳ ಕೆಲಸ ಆಗಿಬಿಡುತ್ತೆ. ಇನ್ನು ತಿಂಡಿ ಕೂಡ ಆಯಿತು. ನಾನು ದೋಸೆ ಮಾಡಿಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡಿದ್ದೆ, ಮಕ್ಕಳು ತಿಂತಾ ಇದ್ದಾರೆ. ಇನ್ನು ಮಗನಿಗೆ ಸ್ನಾನ ಏನು ಮಾಡಿಸೋ ಆಗಿಲ್ವಲ್ಲ, ಹಾಗಾಗಿ ಅವ್ನಿಗೆ ಮೈಯೆಲ್ಲ ಹಾಗೆ ಬಿಟ್ಬಿಟ್ಟೆ ಅಷ್ಟೇ, ಬೇರೆ ಬಟ್ಟೆ ಹಾಕಿ. ನಂದಿನ್ನೆಲ್ಲ ಕೆಲಸಗಳೆಲ್ಲ ಮುಗೀತು. ಬೆಳಗ್ಗೆ ಇನ್ನು ಮುಖಕ್ಕೆಲ್ಲ ಒಂದಷ್ಟು ಕ್ರೀಮ್ಗಳೆಲ್ಲ ಹಚ್ಕೊಂಡಿರಲಿಲ್ಲ, ಇವಾಗೆಲ್ಲ ಹಚ್ಕೊಂಡು ಅದಲ್ಲದೆ ಕಂಟಿನ್ಯೂಸ್ 2-3 ದಿವಸದಿಂದ ತಲೆಗೆ ಸ್ನಾನ ಮಾಡಿಬಿಟ್ಟು ತಲೆ ಭಾರ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ. ಎಷ್ಟು ತಲೆನೋವು ಅಂದರೆ ಕಡಿಮೆನೇ ಆಗ್ತಾಯಿಲ್ಲ. ಏನಂದರೆ ಬಿಸಿಲಿದ್ದಾಗ ಸ್ನಾನ ಮಾಡಿದ್ರೆ ತೊಂದರೆ ಇಲ್ಲ, ಬಿಸಿಲು ಬರೋಕ್ಕಿಂತ ಮುಂಚೆನೇ ನಾವು ಬೆಳಗಿನ ಜಾವ 5 ಗಂಟೆ 5:15ಗೆ ಸ್ನಾನ ಮಾಡಿಬಿಟ್ರೆ ಒಂಥರ ಥಂಡಿ ಆದಂಗೆ ಆಗಿಬಿಡುತ್ತೆ. ನನಗೆ ಬಿಡಿಸ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ತಲೆನೋವಿಗೆ. ಅದಲ್ಲದೆ ನನಗೆ ರಿಂಕಲ್ಸ್ ಬೇರೆ, ಏರ್ಸ್ ಎಲ್ಲ. ಈ ಗುಂಗುರು ಕೂದಲಿರೋರ್ಗೆ ಇದೊಂದು ತಲೆನೋವು ಜಾಸ್ತಿ ಸಿಕ್ಕಾಗ್ಬಿಡುತ್ತೆ. ಏನಂದರೆ ಸ್ನಾನ ಮಾಡಿ ಮಾರನೇ ದಿವಸಕ್ಕೆ ಏನಾದರೂ ಒಂದು ದಿವಸ ಸಿಕ್ಕೊಡಿದಲ್ಲ ಹಾಗೆ ಬಿಟ್ಬಿಟ್ರೆ ಹಾಗೆ ಗಂಟಾಗ್ಬಿಡುತ್ತೆ. ಇನ್ನು 2-3 ಡೇಸಿಂದ ಕಂಟಿನ್ಯೂಸ್ ತಲೆ ಸ್ನಾನ ಮಾಡಿದ್ನಲ್ಲ ಅಂದ್ಬಿಟ್ಟು ನೋಡಿ ಸರಿಯಾಗಿ ನಾನು ಸಿಕ್ಕೇ ಹೊಡೆದಿರಲಿಲ್ಲ. ಇವಾಗೆಲ್ಲ ತೆಗಿತಾ ಇದ್ದೀನಿ. ಆ ತಲೆನೋವು ಅದಕ್ಕೂ ನನಗೆ ತಲೆ ಬಾಚ್ಕೊಳ್ಳೋಕ್ಕೆ ಒಂಥರ ಹಿಂಸೆ ಅನ್ನಿಸ್ತಿತ್ತು. ತಲೆಗೇನಾದರೂ ಏರ್ ಆಯಿಲ್ ಏನಾದರೂ ಅಪ್ಲೈ ಮಾಡಿ ಬಿಟ್ಬಿಟ್ಟು ಆಮೇಲೆ ಬೇಕಾದ್ರೆ ತಲೆ ಇದೆಲ್ಲ ನಾವು ಸಿಕ್ಕೊಡಿತೀವಿ ಅಂದರೆ ನೀಟಾಗೆಲ್ಲ ಕೂದಲೆಲ್ಲ ಬಾಚ್ಕೋಬೋದು. ಈ ತಲೆ ಸ್ನಾನ ಮಾಡಿದ್ಮೇಲಂತೂ ಡ್ರೈ ಆಗಿಬಿಟ್ಟಿರುತ್ತಲ್ಲ, ಆಗಿನ ಟೈಮಲ್ಲಂತೂ ಕಷ್ಟನೇ. ಈ ಸ್ಟ್ರೈಟ್ಲಿಂಗ್ ಇರೋರಿಗೆಲ್ಲ ತೊಂದರೆ ಇಲ್ಲ. ಈ ಥರ ಏನಂದರೆ ಸಾಫ್ಟಾಗಿರುತ್ತಲ್ಲ ಅಂಥವ್ರಿಗೆ ಮತ್ತು ಸ್ಟ್ರೈಟ್ ಏರ್ಸ್ ಇರೋರಿಗೆಲ್ಲ ಬೆಟರು ಸಿಕ್ಕೊಡಿಯೋದಕ್ಕೆ. ಈ ಕರ್ಲಿ ಏರ್ಸ್ ಇರೋರ್ದೆಲ್ಲ ಇದೊಂದು ರಾಮಾಯಣ ಅಂತಲೇ ಹೇಳ್ಬೋದು, ಆ ಥರ ಇರುತ್ತೆ. ಇನ್ನು ನಾನೇನು ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ತಲೆನೋವು ಬೇಡ ಅಂತ ಈ ಥರ ಬಾಚಣಿಗೆ ಯೂಸ್ ಮಾಡಿಬಿಡ್ತೀನಿ. ಏನಂದರೆ ಈ ಥರ ದಪ್ಪ ದಪ್ಪ ಅಲ್ಲಿಂದ ಏನಾದರೂ ಈ ಥರ ಬಾಚಣಿಗೆ ಯೂಸ್ ಮಾಡೋದ್ರಿಂದ ಸಿಕ್ಕನೂ ಅಷ್ಟೇ. ಈಗ ಒಂದು 10 ನಿಮಿಷ ಅಂದರೆ ಇದೊಂದು 5 ನಿಮಿಷ ತಗೊಳ್ಳೋದು ಅಷ್ಟೇ, ಬೇಗ ಆಗುತ್ತೆ. ಚೆನ್ನಾಗಿರೋದು ಈ ಥರ ಬಾಚಣಿಗೆ ಯೂಸ್ ಮಾಡೋದ್ರಿಂದ. ನಂತರ ಇನ್ನು ನೋಡಿ 2-3 ದಿವಸ ಆಯಿತು ನಾನು ಶೂ ಅಷ್ಟೇ, ಬಟ್ಟೆಗಳು ಅಷ್ಟೇ ಏನು ವಾಶ್ ಮಾಡಿರಲಿಲ್ಲ. ಎಲ್ಲ ಸಂಜೆ ವಾಶ್ ಮಾಡೋರಾಯಿತು ಅಂದ್ಕೊಂಡು ಎಲ್ಲ ಎತ್ತಿಡ್ತಾ ಇದ್ದೆ, ಬಟ್ಟೆಗಳನ್ನೆಲ್ಲ ಡಿವೈಡ್ ಮಾಡಿ. ಇನ್ನು ಮಧ್ಯಾಹ್ನದ ಅಡುಗೆಗೆ ಅಂದ್ಬಿಟ್ಟು ನಾನು ಹೆಸ್ರು ಕಾಳು ಮತ್ತು ಅಲಸಂದೆ ಕಾಳು ಎರಡನ್ನೂ ಮಿಕ್ಸ್ ಮಾಡಿ ಹುಳಿ ಸಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೈಟ್ ಏನಾಯಿತು ಅಂದರೆ ನಾನು ಮರ್ತ್ಕೊಬಿಟ್ಟೆ, ಹೆಸ್ರು ಕಾಳು ಮತ್ತು ಅದು ಅಲಸಂದೆ ಕಾಳು ಹೇಳಿದ್ನಲ್ಲ ನೆನೆಸಿಡಬೇಕಾಗಿತ್ತು. ಆ ಥರ ಮಾಡೋದ್ರಿಂದ ಈಗ ಯಾರ್ಯಾರಿಗೆ ಕಾಳು ತಿಂದ ತಕ್ಷಣ ಗ್ಯಾಸ್ಟ್ರಿಕ್ ಥರ ಎಲ್ಲ ಇಶ್ಯೂ ಸ್ಟಾರ್ಟ್ ಆಗುತ್ತಲ್ವ, ಅಂಥವ್ರು ಮಿನಿಮಮ್ 8 ಅವರ್ಸ್ ಆದ್ರೂ ಕಾಳುಗಳನ್ನ ನೆನೆಸಿ ಅಡುಗೆ ಮಾಡಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಇಶ್ಯೂ ಆಗೋಲ್ಲ. ನಾವು ಈ ಥರ ಇಮ್ಮಿಡಿಯೇಟಾಗಿ ಅರ್ಜೆಂಟ್ಗೆ ಅಂದ್ಬಿಟ್ಟು
ಅವಾಗ ತಾನೇ ಒಣಗಿರೋ ಕಾಳು ತೊಗೊಂಡು ತೊಳೆದ್ಬಿಟ್ಟು ಈ ಥರ ಕುಕ್ಕರ್ಗೆಲ್ಲ ಹಾಕ್ಬಿಡ್ತೀವಲ್ಲ, ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಒಂದಷ್ಟು ಗ್ಯಾಸ್ಟ್ರಿಕ್ ಇಶ್ಯೂ ಆಗುತ್ತೆ ಅಂತಾರೆ. ನಾನು ಮಿಸ್ ಆಗಿಬಿಟ್ಟು ಮರ್ತ್ಕೊಬಿಟ್ಟೆ, ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಈಗ ಸಾಂಬಾರಿಗೆಲ್ಲ ಎಮರ್ಜೆನ್ಸಿ ಇನ್ನೇನು ಮಾಡೋದಲ್ವ, ಕಾಳಿತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಒಂದಷ್ಟು ತರಕಾರಿಗಳು ಸಿಕ್ಕಿದ್ವು ನನಗೆ. ಹೇಗಿದ್ರೂ ಮೊನ್ನೆ ತಗೊಬಂದಿದ್ದೇ ಇದ್ವು. ಚಪ್ರದ ಅವರೆಕಾಯಿ ಮತ್ತು ಬೀನ್ಸು ಇಷ್ಟನ್ನು ಹಾಕಿ ಒಂದೇ ಒಂದು ಆಲೂಗಡ್ಡೆ ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಇಷ್ಟನ್ನು ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡೋಣ ಅಂತ. ಆಲ್ರೆಡಿ ಹುಳಿ ಸಾಂಬಾರು ನಾನು ಯಾವ ಥರ ಮಾಡ್ತೀನಿ ಅಂತ ಮೊನ್ನೆ ಅಲಸಂದಿ ಕಾಳು ಲಾಗಲ್ಲೇ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಲ್ವಾ, ಸೇಮ್ ಆ ಥರನೇ ಮಾಡ್ತೀನಿ. ಏನಂದರೆ ಒಂದೊಂದು ಟೈಮು ಟೊಮೆಟೊನ ಬೇಯಿಸ್ಬಿಟ್ಟು ಮಾಡ್ತೀನಿ, ಇಲ್ಲ ಅಂದರೆ ಈಗ ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ನಾನು ಎಣ್ಣೆನಲ್ಲೇ ಫ್ರೈ ಮಾಡ್ತೀನಲ್ಲ, ಆಗಿನ ಟೈಮಲ್ಲೂ ಬೇಕಾದರೆ ಟೊಮೆಟೊ ಬೇಕಾದ್ರೆ ಆ್ಯಡ್ ಮಾಡಿಕೊಂಡು ಅದರಲ್ಲೇ ಹುರಿದ್ಬಿಟ್ಟು ಮಾಡ್ಬೋದು. ಬೇರೆ ಇತ್ತು ಕ್ಯಾಬೇಜು, ಇದರದ್ದು ಪಲ್ಯ ಮಾಡೋಣ ಅಂದರೆ ನನ್ನ ಮಗನಿಗೆ ಅಷ್ಟು ಇಷ್ಟ ಆಗಲ್ಲ ಅವನಿಗೆ. ಸರಿ ಇನ್ನು ಅದೆಲ್ಲ ಮಾಡಿದ್ರೆ ಅವ್ನು ತಿನ್ನಲ್ಲ, ನಾವೇ ಬೇಕಾದ್ರೆ ಯಾವಾಗಲಾದರೂ ಚಪಾತಿಗೆ ಪಲ್ಯ ಮಾಡ್ಕೊಂಡ್ರಾಯ್ತು ಅಂತ ಅದನ್ನು ಸೈಡಿಗೆ ತಿಟ್ಬಿಟ್ಟು ಇಷ್ಟು ತರಕಾರಿನ ಯೂಸ್ ಮಾಡ್ಕೊಂಡು ಹುಳಿ ಸಾರು ಮಾಡ್ತಾಯಿದ್ದೀನಿ. ಯಾಕೋ ತಲೆನೋವು ನಿಜವಾಗ್ಲೂ ಕಂಟ್ರೋಲ್ ಆಗಲಿಲ್ಲ. ಮಧ್ಯಾಹ್ನ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಒಂದು ಅರ್ಧ ಗ್ಲಾಸು ಕಾಫಿ ಮಾಡ್ಕೊಂಡು ಕುಡಿದೆ. ಕಾಫಿ ಅಷ್ಟು ಇಷ್ಟ ಆಗಲ್ಲ, ಬಟ್ ತಲೆನೋವು ಏನಾದರೂ ಅಂದಾಗ ಒಂದು ಅರ್ಧ ಗ್ಲಾಸ್ ಕುಡಿಯೋದ್ರಿಂದ ಸ್ವಲ್ಪ ರಿಲೀಫ್ ಅನಿಸುತ್ತೆ ಅಂದ್ಬಿಟ್ಟು ನಾನು ಒಂದು ಅರ್ಧ ಗ್ಲಾಸ್ ಮಾತ್ರ ಮಾಡಿಕೊಂಡೆ ಅಷ್ಟೇ. ಇಲ್ಲ ನೆಕ್ಸ್ಟು ಅಡುಗೆ ಮಾಡೋದಕ್ಕೆಲ್ಲ ಮತ್ತೆ ಇವಾಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಪಾಪು ಕೂಡ ಮಲ್ಕೊಂಡಿದ್ದಾಳೆ. ಇಬ್ಬರು ಅಷ್ಟೇ ಮಕ್ಕಳು, ಇಬ್ಬರೂ ಜೊತೆಯಲ್ಲೇ ಆಟಾಡ್ಕೊಂಡು ಮಲ್ಕೊಂಬಿಟ್ರೆ, ಇನ್ನು ಅವ್ರು ಹೇಳೋ ಹೊತ್ತಿಗೆ ಅಡುಗೆ ಎಲ್ಲ ಮಾಡಿಬಿಟ್ರೆ ಪಾಪುಗೂ ಸ್ನಾನ ಮಾಡಿಸಿ ಮಗನಿಗೂ ಇನ್ನು ಸ್ವಲ್ಪ ಬೆಚ್ಚಗೆ ನೀರು ತಗೊಂಡು ಮೈಯೆಲ್ಲ ಒರೆಸಿ ರೆಡಿ ಮಾಡಿಸ್ರಾಯ್ತು ಅಂತ ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊತಾ ಇದ್ದೀನಿ. ಔಟ್ಸೈಡ್ ವರ್ಕ್ ಮಾಡೋರು ಟೈಮ್ ಟೇಬಲ್ ಇರುತ್ತೆ ಅಲ್ವೋ ಗೊತ್ತಿಲ್ಲ, ಮನೇಲಿ ಕೆಲಸ ಮಾಡ್ತಾರಲ್ಲ ಹೆಣ್ಮಕ್ಳು, ಹೌಸ್ ವೈಫ್ಗಳಿಗಂತೂ ಕಂಪಲ್ಸರಿ ಟೈಮ್ ಟೇಬಲ್ ಇರುತ್ತೆ. ಅದು ಎಕ್ಸ್ಪೆಷಲಿ ಮಕ್ಕಳಿರೋ ಮನೇಲಂತೂ ಹೇಳೋದೇ ಬೇಡ. ಇಷ್ಟು ಗಂಟೆಗೆ ಈ ಕೆಲಸ ಮುಗಿಸಿರಬೇಕು, ಇಷ್ಟು ಗಂಟೆಗೆ ಇದು ಮಾಡಬೇಕು ಅಂದ್ಕೊಂಡು ಎಲ್ಲ ನೆನ್ಪಿಟ್ಕೊಬಿಡ್ತೀವಿ. ಯಾಕಂದರೆ ಮಕ್ಕಳು ಯಾವ್ಯಾವ ಟೈಮ್ ಹೇಳ್ತಾರೆ, ಯಾವ್ಯಾವ ಟೈಮ್ ಮಲ್ಕೋತಾರೆ ಎಲ್ಲ ನೋಡ್ಕೊಂಡು ನಾವು ಒಂಥರ ಈ ಕೆಲಸದಲ್ಲಿ ಈ ಶೆಡ್ಯೂಲ್ಗಳು ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈ ರೀತಿ ಇರುತ್ತೆ ಹೌಸ್ ವೈಫ್ಗಳದ್ದು. ಏನಂದರೆ ಔಟ್ಸೈಡೆಲ್ಲೂ ಹೋಗಲ್ಲ, ಏನಿಲ್ಲ, ಮನೇಲೇ ಮಾಡಿದ್ದೆ ಕೆಲಸಗಳನ್ನ ಮಾಡಿಕೊಂಡು ಅದೇ ರೂಟೀನ್ ಆಗಿಬಿಡುತ್ತೆ. ಬೆಳಗ್ಗೆ ಏಳೋದ್ರಿಂದ ಹಿಡ್ದು ಮಧ್ಯಾಹ್ನ ಅಡುಗೆ ಮಾಡೋದ್ರಿಂದ ಹಿಡ್ದು ನೈಟು ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸೋ ತನಕನೂ ಕಂಟಿನ್ಯೂಸ್ಸು ಒಂದಲ್ಲ ಒಂದು ಎಕ್ಸ್ಟ್ರಾ ಕೆಲಸಗಳಂತೂ ನಮಗಿದ್ದೇ ಇರುತ್ತೆ. ಈ ಥರ ನಾನ್ ಸ್ಟಾಪ್ ಅಂತಲೇ ಹೇಳ್ಬೋದು. ಆ ಥರ ನಾನ್ ಸ್ಟಾಪ್ ಕೆಲಸಗಳಂತೂ ಕಂಟಿನ್ಯೂಸ್ ಇರುತ್ತೆ ನಮ್ಗಳಿಗೆ. 3 ಡೇಸಿಂದ ನನ್ನ ಮಗ ಸ್ಕೂಲ್ಗೆ ಹೋಗ್ದಲೇ ಇರೋದಕ್ಕೂ ಅದಕ್ಕೂ ಇನ್ನು ಅವನಿಗೆಲ್ಲ ಲೆಸನ್ಗಳು ಆಲ್ರೆಡಿ ಒಂದು 2-3 ಎಲ್ಲ ಮುಗ್ದೋಗಿರುತ್ತೆ. ಯಾಕಂದರೆ ನೆಕ್ಸ್ಟ್ ಮಂತ್ ಎಕ್ಸಾಮ್ ಬೇರೆ ಸ್ಟಾರ್ಟ್ ಅಲ್ವಾ, ಇನ್ನು ಲೆಸನ್ಸ್ ಎಲ್ಲ ಹಿಂದೆ ಎಳೆದಿರುತ್ತೆ. ಇನ್ನು ಡೈಲಿ ಹೇಗೆ ಓದಿಸ್ತೀನಿ ಅದೇ ಥರ ಒಂದು ½ ಅವರ್ ಎಕ್ಸ್ಟ್ರಾ ಮಾಡ್ಕೊಂಡು ಇನ್ನೊಂದಷ್ಟು ಅವನಿಗೆ ಓದಿಸ್ಬೇಕು. ಏನಂದರೆ ಅದು ಅಷ್ಟು ಟೆನ್ಷನ್ ಇಲ್ಲ ನನಗೆ, ಯಾಕಂದರೆ ಅವನು ಆ ವಿಷಯದಲ್ಲಿ ತುಂಬ ಶಾರ್ಪ್ ಇದ್ದಾನೆ. ಏನೇ ಒಂದು ಟಫ್ ಇರೋ ಲೆಸನ್ಸ್ ಆಗಲಿ ಯಾವುದೇ ಒಂದಾದರೂ ಅಷ್ಟೇ ಇಮಿಡಿಯೇಟಾಗಿ ಹೇಳ್ಕೊಟ್ಟೆ ಅಂದರೆ ಎಲ್ಲ ಅಷ್ಟೇ ನೀಟಾಗಿ ಕಲ್ತ್ಕೊಂಡು ಹೋಗ್ತಾನೆ. ಅದೊಂಥರ ಟೆನ್ಷನ್ ಫ್ರೀ ನನಗೆ. ಓದೋ ವಿಷಯದಲ್ಲಂತೂ 2 ಮಾತಿಲ್ಲ, ಚೆನ್ನಾಗಿ ಓದ್ತಾನೆ. ಈಗ ಹೋಮ್ವರ್ಕ್ ಬರೆಯೋ ಟೈಮಲ್ಲಿ ಸ್ವಲ್ಪ ಸ್ಲೋ ಇದ್ದಾನೆ. ಅದು ಬಿಟ್ಟರೆ ನಾನು ಏನೇ ಒಂದು ಅವನಿಗೆ ರಿವಿಷನ್ ಮಾಡಿಸ್ತೀನಿ, ಒಂದು ಅದು ಇದು ಏನಾದರೂ ಹೇಳ್ಕೊಡ್ತೀನಿ ಅಂದರೆ ಚೆನ್ನಾಗಿ ಕಲ್ತ್ಕೊಬಿಡ್ತಾನೆ. ಅದಕ್ಕೆಲ್ಲ ಜಾಸ್ತಿ ಟೈಮೇ ತಗೊಳ್ಳೋದಿಲ್ಲ ಅವನು. ಅದಕ್ಕೋಸ್ಕರ ನನಗೆ ಅದೊಂದು ಸ್ಕೂಲ್ ವಿಚಾರದಲ್ಲಿ ಟೆನ್ಷನ್ ಇಲ್ಲ. ಒಂದು 2-3 ದಿವಸ ಅಟೆಂಡೆನ್ಸ್ ಕಡಿಮೆ ಆಯ್ತು ಅನ್ನೋದೊಂದು ಬಿಟ್ಟರೆ ಇನ್ನು ಯಾವುದೇ ರೀತಿ ತೊಂದರೆ ಅಂತೂ ಇಲ್ಲ. ಅದೇ ಅವ್ರ ಮ್ಯಾಮ್ ಕೂಡ ಮೊನ್ನೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಪರವಾಗಿಲ್ಲ, ಹುಷಾರಾದ್ಮೇಲೆ ಕಳಿಸಿ ಅಂತ ಹೇಳಿದರು. ಮೆಸೇಜೆಲ್ಲ ಹಾಕಿ ಅವ್ರಿಗೆ ಮೊನ್ನೆ ಕಾಲ್ ಮಾಡಿ ಹೇಳಿದ್ದಕ್ಕೆ ಅವರು ಮತ್ತೆ ರಿಟರ್ನ್ ಏನು ಮಾಡೋಕ್ಕೆ ಹೋಗಿಲ್ಲ. ಪರವಾಗಿಲ್ಲ, ಯಾವಾಗ ಅನಿಸುತ್ತೆ ಆವಾಗಲೇ ಕಂಪ್ಲೀಟಾಗಿ ಸುಧಾರಿಸ್ಕೊಂಡ್ಮೇಲೆ ಕಳಿಸಿ ಅಂದಿದ್ದಾರೆ. ಯಾಕಂದರೆ ಮಕ್ಕಳು ಜೊತೆಯಲ್ಲೇ ಕೂತ್ಕೊಂಡ್ಬಿಟ್ರೆ ಪಾಪ ಹುಷಾರಿಲ್ಲದ ಟೈಮಲ್ಲಿ ಒಬ್ರಿಗೊಬ್ರಿಗೆ ಬೇರೆ ಸ್ಪ್ರೆಡ್ ಆಗಿಬಿಡುತ್ತಲ್ವ. ನಾನು ಅದಕ್ಕೆ ಅವ್ನಿಗೇನಾದರೂ ಜಾಸ್ತಿ ಕೆಮ್ಮಿದೆ ಅಥವಾ ಲೈಟಾಗಿ ಫೀವರ್ ಏನಾದರೂ ಇದೆ ಅಂದರೆ ಆಗಿನ ಟೈಮಲ್ಲಿ ಸ್ಕೂಲ್ಗೆಲ್ಲ ಕಳ್ಸೋಕ್ಕೆ ಹೋಗಲ್ಲ, ಕ್ಲಿಯರ್ ಆದಮೇಲೆ ಕಳಿಸೋದು. ಸ್ಕೂಲ್ ದಿನ ಒಂದು ಯೂನಿಫಾರ್ಮ್ಸು, ಶೂ, ಸಾಕ್ಸು ಎಲ್ಲ ವಾಶ್ ಮಾಡೆಲ್ಲ ಎತ್ತಿಟ್ಟಿಡಬೇಕು. ಇನ್ನು ವೈಟ್ ಕಲರ್ ಶೂ ಎಲ್ಲ ಇದೆ, ಸ್ಯಾಟರ್ಡೆ ಹಾಕ್ಕೊಂಡು ಹೋಗೋದಕ್ಕೆ ಬೇಕಲ್ಲ, ಸ್ವಲ್ಪ ಗಲೀಜು ಮಾಡ್ಕೊಂಬಂದ್ಬಿಟ್ಟಿದ್ದಾನೆ ಜಾಸ್ತಿ. ಇನ್ನು ಸರ್ಪಿನ ಪುಡಿದೆಲ್ಲ 1-2-3 ಅವರ್ಸ್ ನೆನೆಸ್ಬಿಟ್ಟು ಆಮೇಲಿಂದ ವಾಶ್ ಮಾಡಿದ್ರೆ ಗಲೀಜೆಲ್ಲ ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಎಲ್ಲ ನೆನೆಯೋಕೆ ಇಟ್ಬಿಟ್ಟು ಬಂದಿದ್ದೀನಿ. ಹೋಗೋದೊಂದು ಚೆನ್ನಾಗಿ ಎಲ್ಲ ತೊಳೆದ್ಬಿಟ್ಟು ಬಿಸಿಲಿರುತ್ತಲ್ಲ ಒಣಗಕ್ಕೆ ಬಂದುಬಿಟ್ರೆ ಅವನಿಗೆ ನಾಳೆಯಿಂದ ಸ್ಕೂಲ್ ಹೋಗೋದಕ್ಕೆಲ್ಲ ಯೂನಿಫಾರ್ಮ್ ಎಲ್ಲ ರೆಡಿ ಆಗುತ್ತೆ. ಎಲ್ಲ ವಾಶ್ ಮಾಡಿದ್ನ ಐರನ್ ಮಾಡಿ ಎತ್ತಿಟ್ಬಿಡಬೇಕು. ಈ ಥರನೇ ಏನಾದರೂ ನೆನೆಸ್ಕೊಂಡಂಗೆ ಒಂದೊಂದು ಕೆಲಸಗಳು ಮೈಂಡಿಗೆ ಬರ್ತಾ ಇರುತ್ತೆ. ಈಗ ಸುಮ್ಮನೆ ಕೂತಿರ್ತೀವಿ, ಇಮಿಡಿಯೇಟಾಗಿ ಏನಾದರೂ ಆ ಕೆಲಸ ಇದೆ ಈ ಕೆಲಸ ಇದೆ ಅಂದ್ಬಿಟ್ಟು ಸಡನ್ ನೆನಪಾಗ್ಬಿಡುತ್ತೆ. ನನಗೆ ಮೊದಲೇ ಸ್ವಲ್ಪ ಮರವು ಜಾಸ್ತಿ, ಮರ್ತ್ಕೊಂಡು ಮತ್ತೆ ನೆನಪು ಮಾಡ್ಕೊಂಡು ಕೆಲಸ ಮಾಡ್ತೀನಿ, ಆ ರೀತಿ ಇರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತ. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.
ಇಷ್ಟ ಆದವರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ನ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ, ಹಾಗೂ ನನ್ನ ಈ ಒಂದು ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.